ಸ್ಟಾರ್ಟ್ ಆಗೋದು ನಿಮಗೆ ಒಂದು ಡಿಸ್ಕಷನ್ ಗೊತ್ತಾಗ್ಬಿಡುತ್ತೆ. ಒಂದು ಅಗ್ರಿಮೆಂಟ್ ಮಾಡೋದಲ್ಲಾಗ್ಬೋದು ಅಥವಾ ಒಂದು ಸಿನಿಮಾನ ಅಪ್ರೋಚ್ ಮಾಡೋದಲ್ಲಾಗ್ಬೋದು. ಸೊ ಪ್ರೊಫೆಷನಲಿಸಮ್ ಬೇರೆ ಥರ ಇದೆ ಆ್ಯಂಡ್ ಸ್ಟೈಲ್ ಆಫ್ ಅಪ್ರೋಚ್ ಬೇರೆ ಥರ ಇದೆ. ಆ್ಯಂಡ್ ಐ ಹೋಪ್ ಅವ್ರಿಗೆ ತುಂಬ ಸಿನಿಮಾಗಳು ಮಾಡೋ ಒಂದು ಆಸೆ ಇದೆ ಇಂಡಸ್ಟ್ರಿಯಲ್ಲಿ. ಸೊ ನಮಗೆ ಈ ಥರದೊಂದು ಪ್ರೊಡ್ಯೂಸರ್ಗಳು ಬಂದಾಗ ಡೆಫಿನೆಟ್ಲಿ ನಾವು ಅದನ್ನು ಅವ್ರನ್ನ ಉಳಿಸ್ಕೊಳ್ಳೋ ಅಂಥದ್ದಾಗ್ಬೋದು ಅಥವಾ ಅವ್ರಿಗೆ ನಾವು ಎಂಕರೇಜ್ ಮಾಡ್ತಾ ನಾವು ಬೆಳ್ಕೊಂಡು ಇಂಡಸ್ಟ್ರಿನ ಬೆಳೆಸ್ಕೊಂಡು ಸೊ ಅವರು ಬೆಳ್ಕೊಂಡು ಸೊ ಇದೊಂದು ಒಂದು ಒಳ್ಳೆ ಎಕೋಸಿಸ್ಟಮ್ ಆಗಬೇಕು. ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋ ಪ್ರಯತ್ನ ಬ್ಯಾನರ್ ಮಾಡೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಡೆಫಿನೆಟ್ ಆಲ್ ದಿ ಬೆಸ್ಟ್ ಸರ್. ಅದಕ್ಕೆ ತುಂಬ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಅಷ್ಟೇ, ಏನಾದ್ರೆ ಈ ಸಿನಿಮಾ ನೀವು ಹೇಳಿದ್ರಿ ಸಾಕಷ್ಟು ಸಿನಿಮಾಗಳು ಬಂದಿತ್ತು, ನಾನು ಕೇಳಿಲ್ಲ, ನಮ್ಗೆ ಪ್ರೊಡಕ್ಷನ್ ಮಾಡ್ಕೊಂಡಿದ್ದೆ ಅಂತ. ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಂಚೆ ನೀವು ಎಷ್ಟು ಕತೆ ಕೇಳಿದ್ರಿ? ನಾನು ಬಹುಶಃ ಒಂದು 250-300 ಕತೆ ಕೇಳಿದ್ದೀನಿ. ಅಂದರೆ ಕೇಳ್ತಾನೆ ಇರ್ತೀನಿ. ನಾವು ವಾರಕ್ಕೆ 2-3 ಕೇಳ್ತಾ ಇದ್ರೆ ನಿಮ್ಮ ಹೆಚ್ಚು ಕಮ್ಮಿ 3 ವರ್ಷದಿಂದ ಲೆಕ್ಕ ಕೊಡಿ ಕೇಳ್ತಾನೆ ಇರ್ತೀವಿ. ಬಟ್ ಇಲ್ಲ, ನಾನು ಬ್ರ್ಯಾಡ್ ಮುಂಚೆದೂ ಕೇಳ್ತಾ ಇದ್ದೀನಿ. 2023 ಅಂದರೆ ಬ್ರ್ಯಾಟ್ ಓಕೆ ಮಾಡಿದ್ದೆ ಲಾಸ್ಟ್ ಸಿನಿಮಾ ಅನ್ಸುತ್ತೆ. ಅದು ಮತ್ತು ಫಾದರ್ ಅವೆರಡು ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ಓಕೆ ಮಾಡಿದ್ದು. ಸೊ ಅದಾದಮೇಲೆ ಬಹುಶಃ ಒಂದು 2-3 ವರ್ಷದಿಂದ ಕೇಳ್ತಾನೆ ಇದ್ದೀನಿ. ಅಂದರೆ ನಂಗೆ ತುಂಬ ಜನ ಕೇಳ್ತಾರೆ ಯಾವ ಥರ ಜಾನರ್ ಬೇಕು, ಆ ಥರ ಕತೆ ಹೇಳ್ತೀನಿ. ನಂಗೆ ಜಾನರ್ ನಾನು ಏನು ಕೇಳಲ್ಲ. ಒಂದು ಕತೆ ಹೇಳಿ, ನಾನು ಕೇಳಿದಾಗ ಅಟ್ಲೀಸ್ಟ್ ನನಗೆ ಏನು 2 ಅವರ್ ನರೇಟ್ ಮಾಡ್ತೀರೋ ನನಗದು ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಅನುಭವ ಆಗಬೇಕು. ನನಗೊಂದು ಹೊಸತನ ಕಾಣಬೇಕಾದ್ರೆ ಅನ್ನೋದು ಅಷ್ಟೇ. ಸೊ ಅದು ಈ ಕಥೆಲಿತ್ತು ನನಗೆ ಒಂದು ಇಲ್ಲ ಇದನ್ನು ಮಜಾ ಇದೆ ನನಗೆ. ಸೊ ಫಸ್ಟ್ ಕೇಳಿದಾಗ ನಮಗದು ಮಜಾ ಅನ್ಸಿದ್ರೆ ಆಡಿಯನ್ಸ್ಗೆ ಅದು ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಬಹುಶಃ ಅಷ್ಟು ದಿನ ಎಳೆದು ಬಿಡುತ್ತೆ. ಈಗ ಇಂಡಸ್ಟ್ರಿ ಸಿಚುವೇಶನ್ ಹೇಗಿದೆ ಅಂತಂದ್ರೆ, ನಾನು ಈಗ ಸಿನಿಮಾ ಮಾಡಬೇಕು ಅಂತ ರೆಡಿ ಇದ್ದೀನಿ, ಆದರೆ ಯಾರು ಆಫರ್ಸ್ ಕೊಡ್ತಾ ಇಲ್ಲ ಅಂತ. ಅದನ್ನ ಹೊರತುಪಡಿಸಿದ್ರೆ ನಿಮಗೆ ತುಂಬ ಆಫರ್ಸ್ ಬರ್ತಾ ಇದೆ. ಸೊ ಅದಕ್ಕೆ ನೀವು ಆಗಿದ್ದೀರಾ, ಜೊತೆಗೆ ಎಷ್ಟು ಖುಷಿಯಾಗಿದ್ದೀರಾ, ಜೊತೆಗೆ ಅವ್ರು ಕೂಡ ಹೇಳಿದ್ರು ನಾನು ಯಾವುದೇ ಒಂದು ಕತೆ ಬರಲಿ ಅದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ನನಗೆ ಕಾಣಿಸ್ತಾರೆ ಆ ಸಿನಿಮಾದಲ್ಲಿ ಅಂತ ಹೇಳಿ ಅವನೇ ಆಫರ್. ಸೊ ಅದು ನಿಮಗೆ ಯಾಕಂದ್ರೆ ಡೈರೆಕ್ಟರ್ಸ್ ಅಲ್ಲ ಏನಾಗುತ್ತೆ ಅಂದರೆ, ಈಗ ನೀವು ಹೇಳಿದ್ರಲ್ಲ, ಒಂದು ಅವ್ರಿಗೆ ಕತೆ ಹೇಳಿದಾಗ ನಾನು ಡೆಫಿನೆಟ್ಲಿ ಹೇಗೆ ಅಂದರೆ ನಾನು ತುಂಬ ಚೇಂಜಸ್ ಏನು ಅಂದರೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಏನು ಕೇಳ್ತೀನಿ, ಅಲ್ಲಿ ನಾನು ಡೌಟ್ಸ್ ಇದ್ದರೆ ನಾನು ಕೇಳಿರ್ತೀನಿ ಯಾವಾಗಲೂ. ಬಟ್ ನಾನು ಶೂಟಿಂಗ್ ಸ್ಪಾಟಲ್ಲಿ ಹೋಗಿ ನಾನು ಹಿಂಗೆ ಚೇಂಜ್ ಮಾಡಿ ಅಥವಾ ಎಡಿಟಿಂಗ್ ಆದಮೇಲೆ ಹಿಂಗೆ ಮಾಡಿ ನಾನು ಯಾವತ್ತೂ ಯಾರಿಗೂ ಹೇಳ್ದಲ್ಲ, ನಾನು ಇಂಟರ್ಫಿಯರ್ ಆಗಲ್ಲ. ಯಾಕಂದರೆ ನಾನೊಬ್ಬ ಡೈರೆಕ್ಟರ್ ಆಗಿರೋದು, ನನಗೆ ಬೇರೆಯವ್ರ ಇಂಟರ್ಫಿಯರ್ ನನ್ನ ಸಿನಿಮಾದಲ್ಲಿ ಆಗೋದು ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಯಾವಾಗಲೂ ಒಂದು ಸಿನಿಮಾ ಬಂದು ಡೈರೆಕ್ಟರ್ದು ವಿಷನ್ ಅದು. ಸೊ ಅದು ಚೆನ್ನಾಗಿದೆಯೋ ಚೆನ್ನಾಗಿರೋ ಅದು ಅವ್ರ ಕೂಸು. ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಈಗ ನಾನು ಡೈರೆಕ್ಟ್ ಮಾಡುವಾಗ ಬೇರೆಯವ್ರು ಹೇಳೋದು ನನಗೆ ಇಷ್ಟ ಆಗಲ್ಲ ಅಂದಮೇಲೆ ಅವ್ರು ಡೈರೆಕ್ಟ್ ಮಾಡಿದ್ರೆ ನಾನು ಹೇಳೋದು ಅವ್ರಿಗೂ ಇಷ್ಟ ಆಗಲ್ಲ. ಸೊ ಸಿಂಪಲ್ ಅಲ್ಲ. ಸೊ ಅದು ಅವ್ರ ಸಿನಿಮಾ. ಯಾವಾಗಲೂ ಅದೇ ಹೇಳಿದೆ, ಅದೇ ಒಂದು ಸಿನಿಮಾ ಇಟ್ಟಾದರೂ ಆ ಡೈರೆಕ್ಟ್ರ್ ಕೊಡಬೇಕು ಕ್ರೆಡಿಟ್ ಅದು. ಸೊ ಹಂಗಾಗಿ ನಾನು ಇಟ್ಬೇಕಲ್ಲ. ಇನ್ನೊಂದು ನೀವು ಹೇಳಿದ ಪ್ರಕಾರ ಇವಾಗ ಏನಾಗಿದೆ ಅಂದರೆ ನಾವು ಚೂಸ್ ಆಗಬೇಕು. ಈಗ ಸುಮಾರು ಜನ ಅದೆಲ್ಲ ಗಲಾಟೆಗಳು ಅದೇನೇನೋ ಬಂತು ನೋಡಿದೆ. ಬಟ್ ಅದ್ರ ಏನಾಗುತ್ತೆ ಅಂದರೆ ಎಲ್ಲರೂ ಜವಾಬ್ದಾರಿ ತೊಗೊಬೇಕು. ಒಬ್ರು ಪ್ರೊಡ್ಯೂಸರ್ದೇ ಜವಾಬ್ದಾರಿ, ಆ್ಯಕ್ಟರ್ದೇ ಜವಾಬ್ದಾರಿ, ಡೈರೆಕ್ಟರ್ದೇ ಜವಾಬ್ದಾರಿ ಅಂತಲ್ಲ. ಈಗ ನಾವು ಕತೆ ಓಕೆ ಮಾಡುವಾಗ ನಾವು ಹುಷಾರಾಗಿ ಯಾವ್ದು ಕತೆ ವರ್ಕ್ ಆಗುತ್ತೆ ಅಂತ ನಾವು ಚೂಸ್ ಮಾಡಿದಾಗ ಅದನ್ನು ಡೈರೆಕ್ಟರ್ ನಾವು ಅದು ಸೆಲೆಕ್ಟ್ ಮಾಡಿದಾಗ ಅದರದ್ದು ಏನು ಬಜೆಟ್ ಹೇಳ್ತಾರೆ ಆ ಬಜೆಟಲ್ಲಿ ಅವರು ಸಿನಿಮಾ ಮಾಡಬೇಕಾಗುತ್ತೆ. ಸೊ ಅದು ಅವ್ರ ಜವಾಬ್ದಾರಿ ಆಗುತ್ತೆ. ಸೊ ಪ್ರೊಡ್ಯೂಸರ್ ಅದಕ್ಕೆ ಏನು ಬೇಕು ಒದಗಿಸ್ಬೇಕು ಅದನ್ನು ಅವರು ಒದಗಿಸ್ಬೇಕಾಗುತ್ತೆ, ಅವ್ರ ಜವಾಬ್ದಾರಿ ಆಗುತ್ತೆ. ಸೊ ಎಲ್ಲರದ್ದು ಒಂದೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಎಲ್ಲರೂ ಸೇರ್ಸ್ ಮಾಡಿದಾಗ ಅದನ್ನು ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಕೂಡ ಒಂದು ಅವಕಾಶ ಇರುತ್ತೆ. ಆ್ಯಂಡ್ ಆ ಪ್ರಯತ್ನ ಆಗುತ್ತೆ. ಅದು ಒಳ್ಳೆ ಸಿನಿಮಾ ಆದಮೇಲೆ ಗೆಲ್ಲೋದು ಸೋಲೋದು ಅದು ನಮ್ಮ ಕೈಲಿರಲ್ಲ. ಸೊ ಅದು ಜನಕ್ಕೆ ಬಿಟ್ಟು ಪ್ರೊಡಕ್ಷನ್ ಇದು ಬಂದು ನಿಮಗೆ ಅಗೇನ್ ರೆಗ್ಯುಲರ್ ಒಂದು ಲೈಫಲ್ಲಿ ಬರೋಂಥ ಪ್ರಾಬ್ಲಮ್. ಈಗ ನನ್ನ ಸಿನಿಮಾಗಳು ಮಾಡೋದೇ ಅದು ನಿಮಗೆ ರಿಯಲ್ ಲೈಫ್ ಕನೆಕ್ಟ್ ಆಗೋಂಥ ಚಿತ್ರಗಳನ್ನೇ ಮಾಡೋದು. ಸೊ ಇಲ್ಲೂ ಕೂಡ ರಿಯಲ್ ಲೈಫಲ್ಲಿ ನಡೆಯೋಂಥದ್ದು, ರಿಯಲ್ ಲೈಫಲ್ಲಿ ಏನೇನು ಸಮಸ್ಯೆಗಳು ನಾರ್ಮಲ್ ಹುಡುಗನ ಬರುತ್ತೆ, ನಾರ್ಮಲ್ ಮನೇಲಿ ಬರುತ್ತೆ, ಆ ಸಮಸ್ಯೆಗಳನ್ನ ಇಟ್ಕೊಂಡು ಅದನ್ನು ಕಮರ್ಷಿಯಲ್ ವೇಯಲ್ಲಿ ಒಂದು ಕತೆ ಹೇಳಿರೋಂಥದ್ದು. ಸೊ ಅದು ನನಗೆ ಇಷ್ಟ ಆಯಿತು. ಅಂದರೆ ಲೈಫಲ್ಲಿ ರೆಗ್ಯುಲರ್ ನಡೆಯೋ ಘಟನೆಗಳೆಲ್ಲ ಇಟ್ಕೊಂಡು ನಾವೇನು ಬೆಸ್ಟ್ ಕೊಡ್ತೀವಿ ಅದನ್ನು ಕೊಟ್ಟಿದ್ದೀವಿ. ನೀವೇನೋ ಕೇಳ್ತಾ ಇದ್ದೀವಿ, ಟೈಟ್ಲ್ ಫಿಕ್ಸ್ ಆಗಿದೆ ಎಲ್ಲ ಇನ್ನೂ ಟೈಟ್ಲ್ ಅಲ್ಲ. ನಾವು ಪ್ರೊಡಕ್ಷನ್ ಯಾಕಂದರೆ ನಾನು ಫಸ್ಟ್ ಸಿನಿಮಾನೇ ನಾವು ಪ್ರೊಡ್ಯೂಸರ್ ಆಗೇ ಬಂದಿರೋದು. ಸೊ ಮದರಂಗಿ ಮಾಡಿದಾಗಲೇ ನಾವೇ ಪ್ರೊಡ್ಯೂಸರ್ ಅಲ್ಲ. ಸೊ
ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಸೊ ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಅದು ಅನುಭವ ಇದೆ. ಸೊ ಓಕೆ, ಹೇಗೆ ಕೆಲಸ ಮಾಡಿದ್ರೆ ವರ್ಕ್ ಆಗುತ್ತೆ, ಏನು ಮಾಡಬಾರ್ದು, ಏನು ಮಾಡಬೇಕು. ಸೊ ಅದು ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಅಂದರೆ ಜವಾಬ್ದಾರಿ ಎಲ್ಲರೂ ತೊಗೊಬೇಕು, ಒಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಜವಾಬ್ದಾರಿ ತೊಗೊಂಡು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಅದ್ರಲ್ಲಿ ಒಂದು ಆ ಕಡೆ ಈ ಕಡೆ ಹೋದ್ರೂ ವರ್ಕ್ ಆಗಲ್ಲ. ಈಗ ಹೀರೋಗಳು ಅವ್ರು ಪ್ರೊಡಕ್ಷನ್ ಮಾಡಿದಾಗ ತುಂಬಾ ಚೆನ್ನಾಗಿ ಅದನ್ನ ಪ್ರಮೋಟ್ ಮಾಡ್ತಾರೆ, ತುಂಬಾ ಚೆನ್ನಾಗೆಲ್ಲ ಮಾಡ್ಕೊಂಡು ಹೋಗ್ತಾರೆ, ತುಂಬಾ ಸಖತ್ತಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಅದೇ ಬೇರೆ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡುವಾಗ ಪ್ರಮೋಷನ್ಗೂ ಕೂಡ ಬಂದಿರಲ್ಲ, ಗೆದ್ದು ಆ ಥರ ಆಗಿದೆ. ಅದಕ್ಕೆ ನಾನು ನೀವು ಹೇಳಿದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಸೇರ್ಕೊಂಡು ಅಲ್ಲಲ್ಲ, ಅದು ಮನೆನೇ ನಂಗೆ ಅಲ್ವಾ, ಒಂದು ಸೇಮ್ ಮನೆ ಇದ್ದಂಗೆ. ಮನೇಲಿ ಎಲ್ಲರೂ ಒಟ್ಟಿಗೆ ಒಂದು ಈ ಏಳಿಗೆಗೆ ಕೆಲಸ ಮಾಡಿದಾಗ ಒಂದು ಮನೆ ಏಳಿಗೆ ಆಗುತ್ತೆ. ಅದ್ರಲ್ಲಿ ಒಬ್ಬ ಆ ಕಡೆ ಎಳಿತಾ ಇದ್ರೆ ನಿಮಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಒಂದು ಕೋಆಪ್ರೇಟ್ ಮಾಡಿಕೊಂಡು ಎಂಕರೇಜ್ ಮಾಡ್ಕೊಂಡು ಹೋದಾಗಲೂ ಚೆನ್ನಾಗಿರುತ್ತೆ. ಪ್ರೊಡ್ಯೂಸರ್ ಗೆದ್ರು ಡೈರೆಕ್ಟರ್ ಗೆದ್ರು ಜಾಸ್ತಿ ವಿನ್ ಆಗೋದೇ ಹೀರೋ. ಸಿಂಪಲ್. ಒಂದು ಸಿನಿಮಾ ಅಲ್ಲ, ಒಂದು ಸಿನಿಮಾ ಗೆದ್ರೆ ಎಲ್ಲರೂ ಗೆಲ್ತಾರೆ. ಹೀರೋ ಜಾಸ್ತಿ ಅವಕಾಶ ಸಿಗುತ್ತೆ. ಅಲ್ಲ, ಅವಕಾಶ ಕೊಡೋದೇ ಪ್ರೊಡ್ಯೂಸರ್ ಅಲ್ವಾ. ಸೊ ಅವರೇ ಅವಕಾಶ ಕೊಡೋದು. ಸೊ ದೇ ಆರ್ ದ ಒಂದು ಕೊಡೋದಾಗಿರೋದ್ರಿಂದ ನಮ್ಗೆ ನಮ್ಗೆ ಏನಂದ್ರೆ ನಾವು ಅವ್ರ ಅವಕಾಶ ಕೊಟ್ಟಿದ್ದು ನಾವು ಈಸ್ಕೊಳ್ಳೋದು. ಸೊ ಹಂಗಾಗಿ ನಮ್ಗೆ ಅವಕಾಶ ಜಾಸ್ತಿ ಸಿಗುತ್ತೆ.